ಗುಂಡಿಗೆ ಇರೋ ತನಕ ಗುರಿ ಬಿಡಲ್ಲ, ಉಸಿರಿರೋ ತನಕ RCB ಬಿಡಲ್ಲ. ಜೈ RCB, ಜೈ ಕರ್ನಾಟಕ. ಏನ್ ಅದೇ ರಾಗ ಅದೇ ಹಾಡು. ಮತ್ತೆ ಟಾಸ್ ಸೋತ್ವಿ, ಮ್ಯಾಚ್ ಸೋತ್ವಿ ಅಷ್ಟೇ. ಟಾಸ್ ಗೆದ್ರೆ ಈ ಗ್ರೌಂಡ್ ಅಲ್ಲಿ ಯಾವುದೇ ಟೀಮ್ ಬಂದ್ರು RCB ಹೊಡೆಯುವಂತ ಶಕ್ತಿ ಇದೆ. ಬಟ್ ನಾವು ಟಾಸ್ ಸೋಲ್ತಿದೀವಿ, ಅದೇ ದೊಡ್ಡ ಮೈನಸ್ ಆಗ್ತಿದೆ. ಟಾಸ್ ಗೆದ್ರೆ 100% ಮ್ಯಾಚ್ ಗೆಲ್ತೀವಿ. ಅದೇ ಮಳೆ ಬಂದ ತಕ್ಷಣ ನಾವೇನು 20 ಓವರ್ ಮ್ಯಾಚ್ ಅನ್ಕೊಂಡಿದ್ವಿ. ಸಡನ್ ಆಗಿ 14 ಓವರ್ ಅಂದಾಗ ನೀವು ಆಚೆ ಬಂದ್ಬಿಟ್ಟು ಸಡನ್ ಆಗಿ ಆ ಮೈಂಡ್ ಸೆಟ್ ಆಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಅದ್ರಲ್ಲಿ ಬೇಗ ವಿಕೆಟ್ ಹೋಗ್ಬಿಡ್ತು. ಸೊ ಅದರಿಂದ ಸ್ಕೋರ್ ಆಗ್ಲಿಲ್ಲ, ಅದಕ್ಕೆ ಸೋತೀವಿ ಬ್ರೋ. ಸೊ ಇನ್ನೊಂದು ನಮ್ ಈ ಟೀಮ್ ಅಲ್ಲಿ RCB ಟೀಮ್ ಅಲ್ಲಿ ಕರ್ನಾಟಕದವ್ರು ಇಲ್ಲ. ಬ್ರೋ, RCB ಟೀಮ್ ಅಲ್ಲಿ ಕರ್ನಾಟಕದವ್ರು ಇಲ್ಲ, ಅದನ್ನೇ ಹೇಳಕ್ ಬರ್ತಿದೀನಿ ಬ್ರೋ. ನೀವು ಪ್ರತಿ ಸೀಸನ್ ಅಲ್ಲಿ ಏನ್ ಮಾಡ್ತೀರಾ, ಹೊಸಬರಿಗೆ ಚಾನ್ಸ್ ಕೊಡ್ತೀರಾ. ಯಾರು ಅನುಜ್ ರಾವತ್, ಮೈಪಾಲ್ ಲೋಮ್ರಾರು, ಪ್ರಭು ದೇಸಾಯಿ ಚಾನ್ಸ್ ಕೊಟ್ರಿ. ಅವ್ರಿಗೆ 3-4 ವರ್ಷ ಚಾನ್ಸ್ ಕೊಟ್ರಿ ಸರ್. ಅವ್ರು ಏನ್ ಕಿತ್ತಾಕಿದ್ರು? ಏನಿಲ್ಲ ತಾನೆ. ಸೊ ಅದೇ ರೀತಿ ಕರ್ನಾಟಕದವ್ರಿಗೆ ಯಾಕೆ ಚಾನ್ಸ್ ಕೊಡಲ್ಲ ನೀವು? 3-4 ವರ್ಷ, ಈ 4 ವರ್ಷದಿಂದ ಎಷ್ಟು ಕನ್ನಡಿಗರಿಗೆ ಚಾನ್ಸ್ ಕೊಟ್ಟಿದ್ದೀರಾ ನೀವು? ಎಷ್ಟು ಕನ್ನಡಿಗರಿಗೆ ಚಾನ್ಸ್ ಕೊಟ್ಟಿದ್ದೀರಾ? ವೈಶಾಖ್ ವಿಜಯ್ ಕುಮಾರ್ ಇದೆ, ಏನಕ್ಕೆ ಡ್ರಾಪ್ ಮಾಡಿದ್ರಿ ನೀವು? ಮೀನ್ಸ್ ಏನಕ್ಕೆ ಆಕ್ಷನ್ ಅಲ್ಲಿ ಇತ್ತು ತಾನೆ. KL ರಾಹುಲ್ ಮನ್ಸಿಂದ ಹೇಳಿದ್ರು ನನಗೆ RCB ಆಡ ಆಸೆ ಇದೆ ಅಂತ, ಅವನು ತಗೊಳ್ತಿಲ್ಲ ನೀವು. ಅಭಿನವ್ ಮನೋಹರ್ ಇದ್ದ, ಮನೋಜ್ ಬಾಂಡಿಗೆ ಇಂಥ ಟಫ್ ಟೈಮಲ್ಲಿ ಒಬ್ಬ ಯಂಗ್ ಹುಡುಗನಿಗೆ ಪ್ರೆಷರ್ ಅಲ್ಲಿ ಕೊಟ್ರೆ ಅವ್ನಿಗೆ ಏನ್ ಯೂಸ್ ಮಾಡಕ್ಕಾಗುತ್ತೆ? ಇಂಥ ಟೈಮಲ್ಲಿ ಒಂದು ಕೊಡಿ ಬ್ರೋ. ನೀವು ಅಂತ 3-4 ಪ್ಲೇಯರ್ಗಳ ಹೆಸರು ಹೇಳಿದ, ಅವರೆಲ್ಲ ಏನ್ ಮಾಡಿದ್ರು ಬ್ರೋ? ಇವಾಗ ಬೇರೆ ಟೀಮಲ್ಲಿ ಆಕ್ಷನ್ ಅಲ್ಲೂ ಇಲ್ಲ, ಅವ್ರು ಬೆಂಚ್ ಕಾಯ್ತವ್ರೆ. ಆಡ್ತಿಲ್ಲ, ಬೆಂಚ್ ಕಾಯ್ತವ್ರೆ, ಅಂತವ್ರಿಗೆಲ್ಲ ಚಾನ್ಸ್ ಕೊಡ್ತೀರಾ. ಸೊ ನೀವು ದೇಶಿ ಕ್ರಿಕೆಟ್ ನಲ್ಲಿ ಆಡಿರೋಂಥ ಪ್ಲೇಯರ್ಗಳನ್ನ ನೀವು ಏನು RCB ಗಾಗ್ಲಿ ಇನ್ನೊಂದು ಟೀಮ್ಗೆ ಆಗ್ಲಿ ಖರೀದಿ ಮಾಡ್ತಾರೆ. ಮುಸ್ತಾಕ್ ಅಲಿ, ರಣಜಿ ಮತ್ತೆ ವಿಜಯ್ ಹಜಾರೆ ಟ್ರೋಫಲ್ಲಿ 4 ಟಾಪ್ 4 ಟೀಮ್ ಅಲ್ಲಿ ಯಾವ್ದಿರುತ್ತೆ? ಕರ್ನಾಟಕ ಇರುತ್ತೆ. ಸೊ ಕರ್ನಾಟಕ ಇದ್ದಲ್ಲಿ ನೀವು ಕರ್ನಾಟಕ ಪ್ಲೇಯರ್ಗಳನ್ನ ಎಲ್ಲಿ ತಗೊಂತಿದ್ದೀರಾ ಆಕ್ಷನ್ ಅಲ್ಲಿ? RCB ಮ್ಯಾನೇಜ್ಮೆಂಟ್ ನಾನು ಕೇಳ್ತಿರೋದು, ಕನ್ನಡಿಗರು ಎಲ್ಲಿದ್ದಾರೆ? ಹೋಮ್ ಗ್ರೌಂಡ್ ಸರ್, ಅಡ್ವಾಂಟೇಜ್ ಇರುತ್ತೆ ಅಂತ ಕನ್ನಡಿಗರಿಗೆ ಅವಕಾಶ ಕೊಡಿ. ಯಾವನೇ ಆಚೆಯಿಂದ ಬಂದು 4 ವರ್ಷ 5 ವರ್ಷ ಚಾನ್ಸ್ ಕೊಡ್ತೀರಾ? ಅವ್ರಿಗೆ ಕೊಡ್ತೀರಾ? ನಮ್ ಕನ್ನಡಿಗರಿಗೆ ಕೊಡಿ ಚಾನ್ಸ್. ಡೆಲ್ಲಿಯಲ್ಲಿ ಇವರು KL ರಾಹುಲ್ ಅವರು ಕರುಣ್ ಚೆನ್ನಾಗಿ ಆಡ್ತಿದ್ದಾರೆ. ಡೆಲ್ಲಿ ನೋಡಿ, ಕರುಣ್ ನಾಯರ್ 7 ವರ್ಷ ಆದ್ಮೇಲೆ ಬಂದು ಹೊಡೆದ. ಒಬ್ಬ ಪ್ರತಿಭೆ ಇದ್ದಿರೋಂತ ಆಟಗಾರಿಗೆ ಚಾನ್ಸ್ ಕೊಟ್ರೆ ನಿಮ್ಗೆ ಯಾವತ್ತೂ ಕೈ ಬಿಡಲ್ಲ ಅಂತ ಅರ್ಥ. ಬಟ್ ಆದ್ರೂ ಏನ್ ಮಾಡಕ್ಕಾಗಲ್ಲ ಸರ್, ಸೋಲಲ್ಲೂ ಗೆಲುವಲ್ಲೂ ಎಲ್ಲದರಲ್ಲೂ RCB ಬಿಟ್ಕೊಡಕ್ ಆಗಲ್ಲ. 600 ಸಲ ಅಲ್ಲ, 60 ಸಲ, ಎಷ್ಟು ಸಲ ಸೋತ್ರು RCB. ಪಡಿಕಲ್ ಇದಾನೆ, ಅದೇ ಪ್ರಾಬ್ಲಮ್ ಆಗ್ತಿದೆ. ನನ್ಗೆ ಅರ್ಥನೇ ಆಗ್ತಿಲ್ಲ, ನಮ್ ಕನ್ನಡಿಗರಿಗೆ ಏನ್ ಚಾನ್ಸ್ ಕೊಡ್ತಿಲ್ಲ ಇವರು. ಇದೇ ಗ್ರೌಂಡ್ ಅಲ್ಲಿ ಆಡ್ ಬೆಳೆದವ್ರು ಸರ್ ಅವರು. ಇಂಥ ಗ್ರೌಂಡ್ ಅಲ್ಲಿ ಆಡಿರೋ ನೀವ್ ಏನಕ್ಕೆ ಒಂದ್ ಮ್ಯಾಚ್ ಆಡಿಸ್ತೀರಾ, ಡ್ರಾಪ್ ಮಾಡ್ತೀರಾ? ಯಾಕೆ ಡ್ರಾಪ್ ಮಾಡ್ತೀರಾ? ಸೊ ಆಡಿಸ್ಬಿಡಿ, ಕನ್ನಡಿಗರು ಕೊಡಿ. ಎಷ್ಟೊಂದ್ ಜನ, ಪ್ರಸಿದ್ಧ ಕೃಷ್ಣ ಇಲ್ಲೇ ಆಡಿರೋನು, KL ರಾಹುಲ್, ಕರುಣ್ ನಾಯರ್ ಎಲ್ಲ ಇದಾರಲ್ಲ, ಅವ್ರಿಗೆ ಚಾನ್ಸ್ ಕೊಡಿ ಬ್ರೋ. ಏನಕ್ಕೆ ಕೊಡ್ತಿಲ್ಲ ಚಾನ್ಸ್ ನೀವು? ನಾ RCB ಮ್ಯಾನೇಜ್ಮೆಂಟ್ ಹೇಳ್ತೀನಿ, ದಯಮಾಡಿ ಕನ್ನಡಿಗರಿಗೆ ಅವಕಾಶ ಕೊಡಿ. ನಮ್ ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ ಅವರೆಲ್ಲ ಇದ್ದ ಕನ್ನಡಿಗರು ಇದ್ರ ಎಷ್ಟು ಜನ ಇರ್ತಿದ್ರು? ಎಲ್ಲರೂ ಇರ್ತಿದ್ರು. ಅವಾಗ ಫೈನಲ್ಗೆ ಹೋಗಿದೀನಿ ತಾನೆ. ಸೊ ಅದಕ್ಕೆ ನೀವು RCB ಮ್ಯಾನೇಜ್ಮೆಂಟ್ ದಯಮಾಡಿ ಕನ್ನಡಿಗರಿಗೆ ಅವಕಾಶ ಕೊಡಿ. ನಾ ಒಂದೇ ಮಾತು ಹೇಳ್ತೀನಿ ಬ್ರೋ, ಗುಂಡಿಗೆ ಇರೋ ತನಕ ಗುರಿ ಬಿಡಲ್ಲ, ಉಸಿರಿರೋ ತನಕ RCB ಬಿಡಲ್ಲ. ಜೈ RCB, ಜೈ ಕರ್ನಾಟಕ. ಮ್ಯಾಚ್ ಬಗ್ಗೆ ಏನ್ ಹೇಳುತ್ತೆ, ಬೇಜಾರಾಗುತ್ತೆ. ಆಬ್ವಿಯಸ್ಲಿ 7-8 ಸಾವಿರ ಕೊಟ್ಟು ಬರ್ತೇವೆ ಮ್ಯಾಚ್ ನೋಡ್ಲಿಕ್ಕೆ. ಈ ತರ ಆಡಿದಾಗ ಬೇಜಾರಾಗುತ್ತೆ. ಅವ್ರೇನು ಒಂದು ಸ್ಟ್ರಾಟಜಿ ಮಾಡ್ಬೇಕು ಸರ್. ಸ್ವಲ್ಪ ಆದ್ರೂ ಬಂದ ಕೂಡಲೇ ಎಲ್ಲ ಹೊಡಿಯಕ್ ಹೋಗುತ್ತೆ. ಚಿನ್ನಸ್ವಾಮಿ ಅನ್ಕೊಳ್ಳಿ 200-300 ಅನ್ಕೊಂಡು ವಿಕೆಟ್ ಬೀಳ್ತಾ ಇದೆ. ಸ್ವಲ್ಪ ಪಿಚ್ ಚೇಂಜ್ ಆಗಿದೆ, ಬೌಲಿಂಗ್ ನಡೀತಾ ಇದೆ, ಸ್ಪಿನ್ನರ್ಗೆ ಆಡಿಸ್ತಾ ಇದ್ದಾರೆ. ಲಾಸ್ಟ್ ಓವರ್ ಸ್ಪಿನ್ನರ್ಗೆ ಆಡಿಸಿದ್ರು, ಆ ಲೆವೆಲ್ಗೆ ಬೌಲಿಂಗ್ ನಡೀತಾ ಇದೆ. ಇವ್ರು ಸ್ವಲ್ಪ ಥಿಂಕ್ ಮಾಡಿ ಬ್ಯಾಟಿಂಗ್ ಮಾಡ್ಬೇಕು ತಾನೆ. ಇವರಿಗೆ ನಾವು ಹೇಳ್ಕೊಡ್ಬೇಕು ಸರ್. ಎಷ್ಟೊಂದು ಕೋಚಿಂಗ್ ಇರ್ತಾರೆ, ಬ್ಯಾಟಿಂಗ್ ಕೋಚಿಂಗ್ ಇರ್ತಾರೆ, ಮೆಂಟರ್ ಇರ್ತಾರೆ, ಪಿಚ್ ರಿಪೋರ್ಟ್ ರೆಡಿ ಮಾಡಿ ಇರುತ್ತೆ. ಇವ್ರಿಗೆ ಇದು ಟಾಸ್ ವಿನ್ ಆದ್ರೆ ಯಾವ್ದು ತಗೊಳ್ಬೇಕು, ಹೆಂಗ್ ತಗೊಳ್ಬೇಕು ಎಲ್ಲ ಇದು ರೆಡಿ ಇರುತ್ತೆ. ಮನೋಜ್ ಪಾಪ ಇವತ್ತು ಆಡಿಸಿದ್ದಾರೆ, 7-8 ವರ್ಷದಿಂದ ಪಾಪ ಕೂಸ್ಕೊಂಡು. ಅವರಿಗೆ ಗೊತ್ತಿರಲ್ಲ ಅನ್ಕೋತೀನಿ ಮನೋಜ್ಗೆ ಇವತ್ತು ಆಡಿಸ್ತಾರೆ ಅಂತ. ಆ ತರ ಒಂದು ಪ್ಲಾನಿಂಗ್ ಇವ್ರದ್ದು. ಏನೋ ಇನ್ನೇನು ಹೇಳೋದು ಸರ್, ಲಿವಿಂಗ್ಸ್ಟನ್ ಬಗ್ಗೆ ಲಿವಿಂಗ್ಸ್ಟನ್ ಚಾನ್ಸ್ ಕೊಟ್ಟಿದ್ದಾರೆ ತುಂಬಾನೇ. ಬಟ್ ಇವಾಗ ಲಿವಿಂಗ್ಸ್ಟನ್ ಕೂತ್ಕೊಳ್ಸ್ಬೇಕು, ಅವ್ರದ್ದು ಇವಾಗ ಬೆತ್ತಲ್ ಆಡಿಸ್ಬೇಕು. ಇವರು ಸ್ವಲ್ಪ ಚಾನ್ಸ್ ಮಾಡಿಸ್ಲೇಬೇಕು. ಇವ್ರಿಗೆ ಮೈನ್ ಲಿವಿಂಗ್ಸ್ಟನ್ ಆಲ್ರೌಂಡರ್ ಅಂತ ಬೇಕಾಗಿರೋದು. ಆಕ್ಚುಲಿ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಇಲ್ಲ ಅಂತ ಬೆತ್ತಲ್ಗೆ ಆಡಿಸಬಹುದು. ಇವ್ರಿಗೆ ಕೃಣಾಲ್ ಪಾಂಡೆ ಇದಾರೆ, ಸುಯೇಶ್ ಇದಾರೆ, ಇಬ್ರು ಸ್ಪಿನ್ನರ್ ಇದಾರೆ ಅಂತಂದ್ರೆ ಸ್ವಲ್ಪ ಚಾನ್ಸ್ ಕೊಟ್ಟು ನೋಡ್ಬೇಕು. ಇನ್ನೂ ಒಂದು ನಮ್ಮ ಮ್ಯಾಚ್ ಅಲ್ಲಿ ಇಂಟರ್ನ್ಯಾಷನಲ್ ಪ್ಲೇಯರ್ ಸ್ಪಿನ್ನರ್ ಯಾರಿಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದು ಆಪ್ಷನ್ ಅಲ್ಲೇ ಮಾಡಿರೋದು. ಇವರು ಆಪ್ಷನ್ ಅಲ್ಲಿ ಅವರು ಟಾರ್ಗೆಟ್ ಮಾಡ್ಬೇಕಿತ್ತು, ಮಾಡಿಲ್ಲ. ಬಟ್ ಮೊದಲು ಅವ್ರು ಮಾಡಿದ ಹಸರಂಗನಲ್ಲಿ ತಗೊಂಡಿದ್ದಾರೆ, ವಿಚ್ ಡಿಡ್ ವರ್ಕ್ ಅಷ್ಟೇ. ಸೊ ಇವಾಗ ಅದಕ್ಕೆ ಇಂಡಿಯನ್ ಸ್ಪಿನ್ನರ್ಸ್, ಆಕ್ಚುಲಿ ಇವ್ರು ಇಂಡಿಯನ್ ಸ್ಪಿನ್ನರ್ಸ್ ಟಾರ್ಗೆಟ್ ಮಾಡ್ಬೇಕಿತ್ತು ಇವರು. ಸೊ ಚಹಲ್ ಇದ್ದ, ಈ ತರ ಎಕ್ಸ್ಪೀರಿಯನ್ಸ್ ಸ್ಪಿನ್ನರ್ ಟಾರ್ಗೆಟ್ ಮಾಡ್ಬೇಕಿತ್ತು, ಇವ್ರು ಮಾಡಿಲ್ಲ. ಸೊ ಬೌಲಿಂಗ್ ಫೌಂಡೇಶನ್ ಚೆನ್ನಾಗಿದೆ ಈ ವರ್ಷ. ಬೌಲಿಂಗ್ ಫೌಂಡೇಶನ್ ಡೆಫಿನೆಟ್ಲಿ ಚೆನ್ನಾಗಿದೆ. ಬಟ್ ಇವ್ರು ಚಿನ್ನಸ್ವಾಮಿನ ಅರ್ಥ ಮಾಡ್ಕೋಬೇಕು. ಇವರು ಮೊದಲು ಚಿನ್ನಸ್ವಾಮಿ ಯಾವ ತರ ಇತ್ತು, 200-300 ಹೋಗಲ್ಲ. ಇವಾಗ ಪಿಚ್ ಚೇಂಜ್ ಆಗಿದೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಬಂದ್ಬಿಟ್ಟು ಅದೇ ಆಗಿರೋದು, ಬ್ಯಾಟಿಂಗ್ ಫ್ಲಾಪ್ ಆಗ್ತಿದೆ ಇವತ್ತು. ಮಳೆ ಬೇರೆ ಬಂತು ಇವತ್ತು, ಅದ್ರ ಬಗ್ಗೆ ಅದು ಸರ್, ಅದು ನಥಿಂಗ್ ಇನ್ ಕಂಟ್ರೋಲ್ ಅಲ್ವಾ. ಟಾಸ್ ಕೂಡ ಕಂಟ್ರೋಲ್ ಇಲ್ಲ. ಸೊ ಟಾಸ್ ಇಸ್ ಅ ಕ್ರೂಷಿಯಲ್ ಥಿಂಗ್. ಸೊ ಟಾಸ್ ಓದಿರೋದು ಗೊತ್ತೇ ಇತ್ತು. ಸೊ ಇವತ್ತಿನ ರೀಸನ್ ಅದೇ ಒನ್ ಆಫ್ ದ ಮೇನ್ ರೀಸನ್ ಇತ್ತು. ಬಟ್ ಇವರು ಸ್ವಲ್ಪ ಕೇರ್ಫುಲ್ ಆಗಿ ಬ್ಯಾಟಿಂಗ್ ಮಾಡ್ಬೇಕಿತ್ತು. ಸೊ ಸಿನ್ಸ್ ದ ಲಾಸ್ ಬ್ಯಾಟಿಂಗ್ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೇಕಿತ್ತು. ಸೊ 120-130 ಇದ್ರೆ ಡೆಫಿನೆಟ್ಲಿ ಇಟ್ ವಾಸ್ ಗೇಮ್ ಇದಾರೆ ಬ್ರೋ ಈ ಸರಿ. ಏನು ಒಂದಂದ್ರೆ
ನಮ್ದು ಸೆಕೆಂಡ್ ಬ್ಯಾಟಿಂಗ್ ಬೀಳ್ಬೇಕಿತ್ತು. ಸೆಕೆಂಡ್ ಬ್ಯಾಟಿಂಗ್ ಇದ್ರೆ ಚೆನ್ನಾಗಿ ಆಡ್ತಾ ಇದ್ರು. ಸೊ ಏನಂತಂದ್ರೆ ಮಳೆ ಆಗಿದ್ರಿಂದ ಬಾಲ್ ರನ್ ಓಡ್ತಾ ಇರಲಿಲ್ಲ. ಅದೇ ರೀಸನ್ಗೋಸ್ಕರ ನಮ್ಮವರು ಬೌಲಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸೊ ವಿಕೆಟ್ ಚೆನ್ನಾಗಿ ಬಿದ್ದಿದೆ. ಸೊ 20 ರನ್ ಶಾರ್ಟ್ ಆದ್ವಿ. ಸೊ ಇನ್ 20 ರನ್ ಏನಾದ್ರು ಜಾಸ್ತಿ ಆಗಿದ್ರೆ ಡೆಫಿನೆಟ್ಲಿ ವಿ ಆರ್ ವಿನ್. ಸೊ ಬಾಲ್ ಮೂವ್ ಆಗ್ಲಿಲ್ಲ. ಒಂದ್ ಪಡಿತರ ಒಂದ್ ಬೌಂಡ್ರಿ ಹೊಡಕ್ ಹೋದ್ ಬಾಲ್ ಅಲ್ಲೇ ಪಿಚ್ ಆಯ್ತು. ಎಸ್ ನಾನು ನೋಡಿದೆ. ಸೆಕೆಂಡ್ ಬಾಲ್ ಅವನು 4 ಹೊಡೆದ, ಆಮೇಲೆ 6 ಹೊಡೆಯಕ್ ಹೋದ ಸಾಲ್ಟ್. ಸೊ ಸೆಕೆಂಡ್ ಬಾಲ್ ಅದು ಹೋಗ್ಲೇ ಇಲ್ಲ. ಸೊ ಏನ್ ಮಾಡಕ್ಕಾಗಲ್ಲ. ಸೊ ಬ್ಯಾಡ್ ಲಕ್. ಮೇನ್ ರೀಸನ್ ಸೋಲಕ ನಾಟ್ ಲೈಕ್ ದಟ್. ಸೊ ಟಾಸ್ ವಿನ್ ಆಗಿದ್ರು ಫೀವರ್ ನಮ್ಮ ಕಡೆನ ಆಗ್ತಾ ಇತ್ತು. ಬ್ಯಾಟಿಂಗ್ ಸೆಕೆಂಡ್ ಬಿದ್ದರೆ ವಿ ಕ್ಯಾನ್ ಡೆಫಿನೆಟ್ಲಿ ಚೇಸ್ ದಟ್ ರನ್. ಮೇನ್ ರೀಸನ್ ಸರ್ ಇವತ್ತು ಸೋಲಕ. ಸೊ ಬ್ಯಾಟಿಂಗ್ ಸ್ಕೋರ್ ಕಡಿಮೆ ಆಯ್ತು. ಬೌಲಿಂಗ್ ಚೆನ್ನಾಗಿದೆ. ಬ್ಯಾಟಿಂಗ್ ಮೇನ್ ಬ್ಯಾಟಿಂಗ್. ಮ್ಯಾಚ್ ಬಗ್ಗೆ ತುಂಬಾ ಚೆನ್ನಾಗಿತ್ತು. ಬ್ಯಾಟಿಂಗ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಆಡಿದ್ರೆ ಆಡ್ಬೋದಾಯ್ತು. ಲೈಫಲ್ಲಿ ಫಸ್ಟ್ ಟೈಮ್ ಸ್ಟೇಡಿಯಂ ಬಂದಿರೋದು. ಆದ್ರೂ ಒಂದ್ ಖುಷಿಯಿಂದ ಬಂದೆ. ಗೆಲ್ತಾರೆ. ಎಲ್ಲಿಂದ ಬಂದಿದ್ದೀರಾ? ಇಲ್ಲಿ ಬೈನ್ಪಳ್ಳಿಯ ರಘುನಹಳ್ಳಿಯಿಂದ ಖುಷಿಯಿಂದ ಬಂದೆ. ಆದ್ರೆ ಹಿಂಗಾಯ್ತು ಫಸ್ಟ್ ಟೈಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.